ಉಂಡು ತಿಂದು ಚಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ. ಇದು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ? ಜಗತ್ತು ಕೆಟ್ಟಿರಬಾರದು, ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು. ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ? ದೇವರು ಏನಂತ ಕಳಿಸ್ಯಾನ, ಯಾತಕ್ಕೆ ಕಳಿಸ್ಯಾನಂದ್ರೆ, ಈಗ ನೀವು ಒಂದು ಪಾತ್ರಗಿತ್ತಿ ಅಂತೀರಿ, ನಾನು ದುಂಬಿ ಅಂತೀರಲ್ಲ, ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರ್ತೈತಿ. ನೀವು ಹಂಗ ಸುಮ್ಮನೆ ಒಂದು ಕ್ಷಣ ಗಮನಿಸ್ರಿ. ಹೂವಿನಿಂದ ಹೂವಿಗೆ ದುಂಬಿ ಹಾರ್ತೈತಲ್ಲ, ಎಷ್ಟು ಹೂವಿನ ಮ್ಯಾಲ ಕುಂತು ಮಕರಂದ ಹಿರೈತದ. ಯಾವದರ ಹೂವು ಕೆಡಿಸಿ ಮಕರಂದ ಹಿರೈತೆ ಅನ್ನೋದು. ಒಂದು ದುಂಬಿ ಹೆಂಗ ಹೂವಿನ ಮಕರಂದ ಹಿರೈತಿ ಅಂದ್ರ, ಹೂವ ಕೆಟ್ಟಿಲ್ಲ, ಮಕರಂದ ಹಿರುವುದು ಬಿಟ್ಟಿಲ್ಲ. ಹಂಗ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗ ಬದುಕಬೇಕು ಅಂದ್ರೆ, ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು, ಹಾಗೆ ಈ ಜಗತ್ತಿನಲ್ಲಿ ಬದುಕು. ಪ್ರಪಂಚ ಕೆಟ್ಟಿರಬಾರದು, ಪರಮಾತ್ಮನನ್ನು ಬಿಟ್ಟಿರಬಾರದು. ನಾವೆಲ್ಲ ಅಂತೀವಿ, ಏನ್ರಿ ಮನುಷ್ಯನ ಬದುಕಿನ ಉದ್ದೇಶ ಏನು? ಬಹಳ ಮಂದಿ ಕೇಳ್ತಿರ್ತಾರೆ, ಇದು ಬದುಕಿನ ಉದ್ದೇಶ ಏನು? ಬಂದರೆ ಏನು ಮಾಡೋದು ಜಗತ್ತಿನೊಳಗೆ? ಅಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಐತೆ ಹೇಳು ಮನುಷ್ಯನಿಂದ? ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ? ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ? ಭೂಮಿಯನ್ನು ನಿರ್ಮಿಸಬಲ್ಲನೆ? ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ? ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ? ಬದುಕಿನ ಉದ್ದೇಶ ಏನು ಅಂದ್ರೆ, ಪರ್ಪಸ್ ಆಫ್ ದಿಸ್ ಲೈಫ್, ಬದುಕಿನ ಉದ್ದೇಶ, ನೀ ಇಲ್ಲಿ ಬಂದು ಏನೋ ನೀರು ತಯಾರು ಮಾಡಬೇಕಾಗಿಲ್ಲ, ಮಣ್ಣು ತಯಾರು ಮಾಡಬೇಕಾಗಿಲ್ಲ, ಬೆಳಕು ತಯಾರು ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ದೇವರೆಲ್ಲ ಮಾಡಿಟ್ಟಾನಿಲ್ಲ. ನೀ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕಿ ಹೋಗಿಬಿಡು. ಇದೇ ಜೀವನದ ಉದ್ದೇಶ. ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ. ಇದು ಜೀವನದ ಉದ್ದೇಶ. ಜೀವನ, ಈ ಜಗತ್ತು, ಇದರ ಸಂಬಂಧ, ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸಬೇಕಲ್ಲ, ಹೇಗೆ ಬದುಕಬೇಕನ್ನೋದೇ ಚಿಂತನೆ. ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ, ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು, ಏನಿದ್ರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ. ಇದರ ಮೇಲೆ ಶರಣರು ಬಹಳ ಚಿಂತನೆ ಮಾಡಿ